ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದಿ ಕ್ಲಾಸ್. ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ 2015ರಲ್ಲಿ 2 ಎಕ್ಸಾಮ್ ನಡೆದಿದ್ದು. ಸೊ ಅದಕ್ಕೋಸ್ಕರ 2 ಅನ್ನುವಂಥದ್ದು ಇದರ ಕ್ವಶನ್ಸ್ ಅನ್ನ ನೋಡ್ತಾ ಹೋಗೋಣ. ಈಗ ಇತ್ತೀಚೆಗೆ ಈ ತರನ ಕ್ವಶನ್ ಕೇಳ್ತಾ ಇದ್ದಾರೆ. 402 ಅಲ್ಲಿ ಕೂಡ ಈ ರೀತಿ ಟಫ್ ಆಗಿರುವಂಥದ್ದು ಕೇಳ್ತಾರೆ. ಅಂದ್ರೆ 4-5 ಪಾಯಿಂಟ್ಗಳನ್ನು ಕೇಳಿಬಿಡ್ತಾರೆ. 4-5 ಪಾಯಿಂಟ್ಗಳು ಕೂಡ ನಿಮಗೆ ಗೊತ್ತಿದ್ರೆ, ಚೆನ್ನಾಗಿ ಗೊತ್ತಿದ್ರೆ, ಆ ವಿಷಯದ ಬಗ್ಗೆ ಚೆನ್ನಾಗಿ ತಿಳ್ಕೊಂಡಿದ್ರೆ ಮಾತ್ರ ಆನ್ಸರ್ ಮಾಡೋಕ್ಕಾಗೋದು. ಹಾಗಂತ ನೀವು ಸಿಂಗಲ್ ಲೈನ್ ಕೂಡ ನೆಗ್ಲೆಕ್ಟ್ ಮಾಡುವಂಗಿಲ್ಲ. ಸಿಂಗಲ್ ಲೈನ್ಗಳು, ಒನ್ ಲೈನರ್ ಕ್ವಶನ್ಸ್ಗಳು ಇರ್ತಾವೆ. ಅದನ್ನೆಲ್ಲ ಪಾಯಿಂಟ್ ಗೊತ್ತಿದ್ರೆ ಇವು 4-5 ಪಾಯಿಂಟ್ ಕೇಳಿದಾಗ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಏನು ಕೇಳ್ತಾ ಇದ್ದಾರೆ ಇಲ್ಲಿ? ಲೋಕಸಭೆಯ ಚುನಾಯಿತ ಸದಸ್ಯರು, ಲೋಕಸಭೆಗೆ ನಾಮಕರಣವಾದ ಸದಸ್ಯರು, ರಾಜ್ಯಸಭೆಗೆ ಚುನಾಯಿತ ಸದಸ್ಯರು, ರಾಜ್ಯಸಭೆಗೆ ನಾಮಕರಣವಾದ ಸದಸ್ಯರು. ಮೇಲಿನವರುಗಳಲ್ಲಿ ಯಾರ್ಯಾರು ಉಪರಾಷ್ಟ್ರಪತಿಯನ್ನು ಆರಿಸುವ ಚುನಾಯಿತ ಗಣ ಪೂರ್ಣಗೊಳಿಸುತ್ತಾರೆ? ಎಲೆಕ್ಟ್ರಲ್ ಕಾಲೇಜ್ ಅಂತೀವಲ್ಲ, ಚುನಾಯಿತ ಗಣ ಯಾರಿರ್ತಾರೆ ಅಂತ 1 ಮತ್ತು 2 ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಯಾರ್ಯಾರು ಬರ್ಬೋದು? ಲೋಕಸಭೆಯ ಚುನಾಯಿತ ಸದಸ್ಯರು ಇದರ ಲೋಕಸಭೆಯಲ್ಲಿ ಎಲೆಕ್ಟೆಡ್ ಮೆಂಬರ್ಸ್, ಎಸ್ ಇರ್ತಾರೆ ಇವರು. ಲೋಕಸಭೆಗೆ ನಾಮಕರಣವಾದ ಸದಸ್ಯರು, ನಾಮಿನೇಟೆಡ್ ಮೆಂಬರ್ಸ್ ಇಬ್ರು ಹಾಕಿದ್ರು, ಬಟ್ ಈಗ ತೆಗೆದಿದ್ದಾರೆ ಅದನ್ನ. 104ನೇ ಸಂವಿಧಾನ ತಿದ್ದುಪಡಿ ಮೂಲಕ ಈ ಆಂಗ್ಲೋ ಇಂಡಿಯನ್ಸ್ಗೆ ನಾಮಿನೇಟ್ ಮಾಡುವಂಥದ್ದು ತೆಗೆದುಹಾಕಿದ್ದಾರೆ. ಈ 104ರಲ್ಲೇ ಇಬ್ಬರನ್ನ ಆಂಗ್ಲೋ ಇಂಡಿಯನ್ಸ್ನ ಕ್ಯಾನ್ಸಲ್ ಮಾಡಿದ್ದು ಮತ್ತು SC ಮತ್ತು ST ಗಳಿಗೆ ಲೋಕಸಭೆ ಮತ್ತು ವಿಧಾನಸಭೆಯಲ್ಲಿ ಮುಂದಿನ 10 ವರ್ಷಗಳವರೆಗೆ, ಅಂದ್ರೆ 2030ರವರೆಗೂ ರಿಸರ್ವೇಷನ್ ಕಂಟಿನ್ಯೂ ಮಾಡಿದ್ದಾರೆ. 104ನೇ ತಿದ್ದುಪಡಿ 126ನೇ ಮಸೂದೆ ಸಂಖ್ಯೆ ಇಷ್ಟರಲ್ಲಿ ಇರುವಂಥದ್ದು. ಇದು ರಾಜ್ಯಸಭೆಗೆ ಚುನಾಯಿತ ಸದಸ್ಯರು, ಎಲೆಕ್ಟೆಡ್ ಮೆಂಬರ್ಸ್, ಎಸ್ ಅವರು ಇದ್ದಾರೆ, ರೈಟ್. ರಾಜ್ಯಸಭೆಗೆ ನಾಮಕರಣ, ನಾಮಿನೇಟೆಡ್ 12 ಮೆಂಬರ್ಸ್, ಎಸ್ಟ್ ಅವರು ಕೂಡ ಇದ್ದಾರೆ. ಸೊ ಎಲ್ಲರೂ ಇರುವಂಥದ್ದು, ಮೇಲಿನ ಎಲ್ಲರೂ ಸರಿಯಾದದ್ದು. ಇಲ್ಲಿ ಈ ಪಾಯಿಂಟ್ಗಳು ಸರಿ ಇದೆಯಾ ಅಂತ ನೋಡ್ತಾ ಹೋಗಬೇಕು ಒಂದೊಂದು. ಅಥವಾ ಇಲ್ಲಿ ಕೆಲವೊಂದ್ಸಲ ಎಲಿಮಿನೇಷನ್ ಮೆಥಡ್ ಅನ್ನ ಟ್ರೈ ಮಾಡ್ತಾ ಹೋದ್ರೂ ಕೂಡ ನಿಮಗೆ ಆನ್ಸರ್ ಸಿಗ್ತಾ ಹೋಗುತ್ತೆ. ಸೊ ಈ ತರ ಬಂದಿದೆ ಅಂತ ಗಾಬರಿ ಆಗೋಂಗಿಲ್ಲ. ಎಲಿಮಿನೇಷನ್ ಅಂದ್ರೆ ಇದು 1 ಕರೆಕ್ಟ್ ಇದೆಯಾ, ಅಥವಾ ನಿಮ್ಗೆ ಪಕ್ಕಾ ಗೊತ್ತಿರುವಂಥದ್ದು 2 ಪಕ್ಕಾ ಗೊತ್ತಿದೆ, 2 ಇದನ್ನ ಹುಡುಕ್ತಾ ಹೋಗೋದು. ಈಗ ಲೋಕಸಭೆ ಚುನಾಯಿತ ಸದಸ್ಯರು ಇರಲೇಬೇಕು, 1 ಅಂತೂ ಇರಲೇಬೇಕಲ್ವಾ. ಇಲ್ಲಿ 1 ಇದೆ, ಇಲ್ಲಿ 1 ಇದೆ, ಮೇಲಿನ ಎಲ್ಲರೂ ಅಂದ್ರೆ 1 ಇದ್ದೇ ಇರ್ತದೆ, ಇಲ್ಲಿ 2 ಇದೆ. ಸೊ ಇದಾಗಲ್ಲ, ಇದು ಕ್ಯಾನ್ಸಲ್ ಮಾಡ್ತಾ ಹೋಗೋದು. ರಾಜ್ಯಸಭೆಗೆ ಚುನಾಯಿತ ಸದಸ್ಯರು ಪಕ್ಕಾ ಇರ್ತಾರಂತ ಅದೊಂದು ಅನ್ಕೊಂಡಿರ್ತೀರ ಅನ್ಕೊಳ್ಳಿ. 3 ಎಲ್ಲೆಲ್ಲಿದೆ ನೋಡ್ತಾ ಹೋಗೋದು. ಇಲ್ಲಿ 3 ಇಲ್ಲ, ಸೊ ಅದಕ್ಕೆ ಇದನ್ನ ಕ್ಯಾನ್ಸಲ್ ಮಾಡೋದು. ಇಲ್ಲಿ 3 ಇದೆ, ಸೊ 1 ಮತ್ತು 3 ಅಂದ್ರೆ ಇಲ್ಲಿ ಮೇಲಿನೆಲ್ಲರೂ 2 ಕಡೆ ಬಂದಂಗೆ. ಇನ್ನೊಂದು 4ನೇದು ಇದೆಯಾ ಇಲ್ಲ ಅಂತ ಸ್ವಲ್ಪ ನೀವು ಕ್ಲಾರಿಫೈ ಮಾಡ್ಕೊಂಡ್ಬಿಟ್ರೆ ಈಗ ಎಲಿಮಿನೇಷನ್ ಮೆಥಡ್ ಅಲ್ಲಿ ಕೂಡ ಬರುತ್ತೆ. ಅಕಸ್ಮಾತ್ ನಿಮ್ಗೆ ಕ್ಲಾರಿಟಿ ಸಿಗಲೇ ಇಲ್ಲ, ಆದ್ರೂ 2 ಎಲಿಮಿನೇಟ್ ಮಾಡಿರ್ತೀರಿ, 2 ಉಳಿದಿರ್ತಾವು. 2 ಉಳಿದ್ರು ಯಾವ್ದಾರು ಒಂದು ಹಾಕ್ಲೇಬೇಕು ಸ್ನೇಹಿತರೆ, ನೀವು ಚಾನ್ಸ್ ತಗೊಳ್ಳೇಬೇಕು. ಯಾಕಂದ್ರೆ ಇಲ್ಲಿ 50-50 ಚಾನ್ಸ್ ಇರುತ್ತೆ. 4ರಲ್ಲಿ ಯಾವ್ದಾರು ಒಂದು ಹಾಕಂದ್ರೆ 25% ಪ್ರಾಬಬಿಲಿಟಿ ಅದು ಕಷ್ಟ ಆಗ್ತದೆ, ಬರ್ಬೋದು, ಲಾಸ್ ಆಗೋ ಚಾನ್ಸು ಭಾಳ ಇರ್ತದೆ. ಬಟ್ 2 ಉಳಿದಾಗ 2ರಲ್ಲಿ 1 ಆಗೋ ಚಾನ್ಸ್ ಇರ್ತದೆ. ಓಕೆ, ಈ ತರ ಇದ್ದಾಗ ಅಟೆಂಪ್ಟ್ ಮಾಡ್ಬೇಕು ನೀವಲ್ಲಿ. ಲೋಕಸಭಾ ಅವಧಿಯನ್ನ ಯಾವುದೇ ಸಂದರ್ಭದಲ್ಲಿ ವಿಸ್ತರಿಸಲು ಸಾಧ್ಯ ಇಲ್ಲ. ಲೋಕಸಭಾ ಇದೆ 5 ವರ್ಷ ಅಂತ ಹೇಳ್ತೀವಿ, ಯಾವಾಗಲೂ ವಿಸ್ತರಣೆ ಮಾಡಕ್ ಆಗದೇ ಇಲ್ಲ ಅಂತಾರ. ಅಂಡ್ ಈಗ 1 ನೇಷನ್ 1 ಎಲೆಕ್ಷನ್ ಬಂದಿದೆಯಲ್ಲ, ಅವಾಗೆಲ್ಲ ಲೋಕಸಭಾ ಅವಧಿಯನ್ನು ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಅಥವಾ ವಿಧಾನಸಭೆಯನ್ನ ಜಾಸ್ತಿ ಮಾಡೋದು, ಕಡಿಮೆ ಮಾಡೋದು, ಎಲ್ಲ ತಿದ್ದುಪಡಿಗಳನ್ನ ಮಾಡಬೇಕು. ಒಂದು ಸಮಯ, 1 ಟೈಮ್ ಎಟ್ ಎ ಟೈಮ್ 6 ತಿಂಗಳವರೆಗೆ ವಿಸ್ತರಿಸಬಹುದಂತಾರೆ. ತುರ್ತು ಘೋಷಣೆ ಸಂದರ್ಭದಲ್ಲಿ ಒಂದೇ ಸಮಯ 1 ವರ್ಷದವರೆಗೆ ವಿಸ್ತರಿಸಬಹುದು. ತುರ್ತು ಘೋಷಣೆ ಸಂದರ್ಭದಲ್ಲಿ ಒಂದೇ ಸಮಯ 2 ವರ್ಷಗಳವರೆಗೆ ವಿಸ್ತರಿಸಬಹುದು. ಇದು ಡೈರೆಕ್ಟ್ ಆಗಿ ಆರ್ಟಿಕಲ್ ಅಲ್ಲಿ ಇಂಡಿಯನ್ ಪಾಲಿಟಿಯಲ್ಲಿ ಕೊಟ್ಟಿರುವಂಥದ್ದು. ನೀವು ನೀಟಾಗಿ ಅದನ್ನ ಹೇಳ್ತಾ ಹೋಗಿದ್ದೀನಿ. ತುರ್ತು ಸಂದರ್ಭ, ನ್ಯಾಷನಲ್ ಎಮರ್ಜೆನ್ಸಿ ಏನಿರುತ್ತಲ್ಲ ಅವಾಗ ಅಷ್ಟೇ ಅದು. 352ನೇ ಆರ್ಟಿಕಲ್ ಪ್ರಕಾರ ನ್ಯಾಷನಲ್ ಎಮರ್ಜೆನ್ಸಿ ಹೇಳಿದಾಗ ಏನ್ ಮಾಡ್ಬೋದು, 1 ಇಯರ್ ಎಟ್ ಎ ಟೈಮ್ ಅಂತ. ಈಗ ಲೋಕಸಭಾ ಅವಧಿ 5 ವರ್ಷ ಇದೆಯಲ್ಲ, 6 ವರ್ಷ ಅಂತ ಮಾಡೋದು. ಆಮೇಲೆ ಮತ್ತೆ ನೆಕ್ಸ್ಟ್ ಮತ್ತೆ 7 ವರ್ಷ, ಅಂದ್ರೆ ನೆಕ್ಸ್ಟ್ ಒಂದೊಂದು ವರ್ಷ ಅಷ್ಟೇ ಇನ್ಕ್ರೀಸ್ ಮಾಡ್ತಾ ಮಾಡ್ತಾ ಹೋಗ್ಬೋದು. ಎಷ್ಟು ಮಾಡ್ಬೋದು? ಬೇಕಾದಷ್ಟು ಮಾಡ್ಬೋದು, ಬೇಕಾದಷ್ಟ. ಬಟ್ ಎವ್ರಿ ಇಯರ್ 1 ವರ್ಷ ಅಷ್ಟೇ ಮಾಡೋದು. 1 ವರ್ಷ ಮಾಡ್ಬೇಕಂದ್ರೆ ಸ್ಪೆಷಲ್ ಮೆಜಾರಿಟಿ ತಗೋಬೇಕು, 1 ವರ್ಷ ಮುಂದುವರ್ಸೋದು, ಮತ್ತೆ ಎಮರ್ಜೆನ್ಸಿ ಕಂಟಿನ್ಯೂ ಆಗುತ್ತೆ. ಮತ್ತೆ ನೆಕ್ಸ್ಟ್ ಇಯರ್ ಬಂದು ಸ್ಪೆಷಲ್ ಮೆಜಾರಿಟಿ ತೊಗೊಳ್ಳೋದು, 1 ವರ್ಷ ಮುಂದುವರ್ಸೋದು, ಮತ್ತೆ ಕಂಟಿನ್ಯೂ. ಮತ್ತೆ ನೆಕ್ಸ್ಟ್ ಇಯರ್ ಮತ್ತೆ ಸ್ಪೆಷಲ್ ಮೆಜಾರಿಟಿ 1 ಇಯರ್ ಎಟ್ ಎ ಟೈಮ್ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು. ಓಕೆ, ಈ ಎಮರ್ಜೆನ್ಸಿ ಚಾಪ್ಟರ್ ಬಂದಾಗ ಇಲ್ಲಿ ಹೇಳ್ತಾ ಇರ್ತೇನೆ, 352, 356, 360 ಈ 3 ರೀತಿಯ ಎಮರ್ಜೆನ್ಸಿ ಬರ್ತಾವೆ ಇಲ್ಲಿ. ಇದು ಏನಿದೆ, ಎಷ್ಟು ತಿಂಗಳ ಒಳಗಾಗಿ ಪರ್ಮಿಷನ್ ತಗೋಬೇಕು ಸ್ನೇಹಿತರೆ? ಒರಿಜಿನಲ್ ಕಾನ್ಸ್ಟಿಟ್ಯೂಷನ್ 2 ತಿಂಗಳ ಒಳಗಾಗಿ ಅಂತ ಇರ್ತಿತ್ತು. ಈಗ ಇದು ಕ್ಯಾನ್ಸಲ್ ಆಗಿ 44ನೇ ತಿದ್ದುಪಡಿ ಮೂಲಕ 1 ತಿಂಗಳ ಒಳಗಾಗಿ ಪರ್ಮಿಷನ್ ತಗೋಬೇಕಂತಿದೆ. ಇದು ಮಿಕ್ಕಿದ್ದು ರಾಷ್ಟ್ರಪತಿ ಆಡಳಿತಕ್ಕೆ 2 ತಿಂಗಳ ಒಳಗಾಗಿ, ಫೈನಾನ್ಷಿಯಲ್ ಎಮರ್ಜೆನ್ಸಿಗೆ 2 ತಿಂಗಳ ಒಳಗಾಗಿ. ಮತ್ತು ಒಂದು ಸಲ ತಗೊಂಡ ಮೇಲೆ ಪ್ರತಿ ಎಷ್ಟು ತಿಂಗಳಿಗೊಮ್ಮೆ ಪರ್ಮಿಷನ್ ತಗೋಬೇಕನ್ನೋದಿದೆ, ಅದನ್ನು ಕೂಡ ಕ್ವಶನ್ ಕೇಳ್ತಾ ಇರ್ತಾರೆ. ಪ್ರತಿ ಎಷ್ಟು ತಿಂಗಳಿಗೊಮ್ಮೆ? ಇದನ್ನ ನೀವು ಪ್ರತಿ 6 ತಿಂಗಳಿಗೊಮ್ಮೆ ತಗೊಳ್ಳೇಬೇಕು ಅನುಮತಿ. ಇದು ಕೂಡ ಪ್ರತಿ 6 ತಿಂಗಳಿಗೊಮ್ಮೆ ಎಮರ್ಜೆನ್ಸಿ ಕಂಟಿನ್ಯೂ ಮಾಡೋದಕ್ಕೆ ಇದು ಅವಶ್ಯಕತೆ ಇಲ್ಲ. ಒಂದ್ಸಲ 2 ತಿಂಗಳಿಗೆ ಒಂದ್ಸಲ ಪರ್ಮಿಷನ್ ತಗೊಬಿಟ್ರೆ ಮುಗಿದೋಯ್ತು. ಇದು ಕ್ಲಿಯರ್ ಆಗ್ತಾ ಇದೆಯಾ? ಇದು ಈ ರೀತಿ ಕೂಡ ಕ್ವಶನ್ ಕೇಳ್ತಾರೆ. ಮ್ಯಾಕ್ಸಿಮಮ್ ಅವಧಿ ಎಷ್ಟು ಅಂತ ಕೇಳ್ತಾರೆ. 352ರದು ಮ್ಯಾಕ್ಸಿಮಮ್ ಎಷ್ಟು ಬೇಕಾದಷ್ಟು ವರ್ಷ ನೀವು ನ್ಯಾಷನಲ್ ಎಮರ್ಜೆನ್ಸಿ ಮುಂದುವರಿಸಬಹುದು. 356 ಮ್ಯಾಕ್ಸಿಮಮ್ ಇರೋದೇ 3 ವರ್ಷ. ಇದು 360, ಇದು ಕೂಡ ಎಷ್ಟು ಬೇಕಾದಷ್ಟು ವರ್ಷ ಮುಂದುವರಿಸಬಹುದು. ಈ ರೀತಿ ಇನ್ನೂ ಕೂಡ ಸಾಕಷ್ಟು ಪಾಯಿಂಟ್ಗಳಿದಾವೆ, ಅದನ್ನ ಎಲ್ಲ ಥಿಯರಿ ಕ್ಲಾಸಲ್ಲಿ ಹೇಳ್ತಾ ಹೋಗಿದ್ವಿ. ಇಷ್ಟು ತಿಳ್ಕೊಂಡ್ಬಿಟ್ರೆ ಎಮರ್ಜೆನ್ಸಿ ಕಂಪ್ಲೀಟ್ ಕ್ಲಿಯರ್ ಆಗ್ತದೆ.
ಈ ರೀತಿ ತುರ್ತು ಘೋಷಣೆ ಸಂದರ್ಭದಲ್ಲಿ ಒಂದೇ ಸಮಯ, ಇವೆಲ್ಲ ಸಿಂಪಲ್ ಕ್ವಶನ್, ಟಫ್ ಅನ್ಸ್ಲೇಬಾರ್ದು, ಅಷ್ಟು ಅದ್ಭುತವಾಗಿ ನಿಮಗೆ ಇಲ್ಲಿ ಇಂಡಿಯನ್ ಪಾಲಿಟಿ ಕ್ಲಾಸಲ್ಲಿ ನೀಟಾಗಿ ಹೇಳ್ತಾ ಹೋಗಿದ್ದೀನಿ ಸ್ನೇಹಿತರೆ. ಇಲ್ಲಿ ಸಂಘಟಿ ಸರ್ ಅಕಾಡೆಮಿ ಅನ್ನುವಂಥಲ್ಲಿ ನೀವು PC ಇಂದ DC ಎಕ್ಸಾಮ್ವರೆಗೂ ಹೆಲ್ಪ್ ಆಗ್ತಾ ಹೋಗುತ್ತದೆ. PSIಗೆ ಸಂಬಂಧಪಟ್ಟಂಗೆ ಎಸ್ಸೆಗಳು ಮಾಡಿದ್ದೀನಿ, ಅದು KSಗೆ ಯೂಸ್ ಆಗುತ್ತೆ. KSSಗೆ ಎಕನಾಮಿ ಕಂಪ್ಲೀಟ್ ಕಾನ್ಸೆಪ್ಟ್ ಬೇಸಿಕ್ಕಿಂದ ನೀವು ಸ್ಟ್ರಾಂಗ್ ಆಗೋ ಹೈ ಲೆವೆಲ್ವರೆಗೂ ಕಂಪ್ಲೀಟ್ ಮಾಡ್ತಾ ಹೋಗಿದ್ದೀನಿ ಕಾನ್ಸೆಪ್ಟ್ಗಳನ್ನು. ಎಕನಾಮಿಕ್ ಸರ್ವೆ ಮತ್ತು ಬಜೆಟ್, ಆರ್ಥಿಕ ಸಮೀಕ್ಷೆ, ಬಜೆಟ್, ಕರ್ನಾಟಕದ, ಭಾರತದ ಎಲ್ಲವೂ ನೀಟಾಗಿ ಸಂಘಟಿ ಸರ್ ಅಕಾಡೆಮಿಯಲ್ಲಿ ಕವರ್ ಆಗ್ತಾ ಹೋಗಿದೆ. ಅದನ್ನು ಅಬ್ಸರ್ವ್ ಮಾಡ್ತಾ ಹೋಗಿ. ಆ್ಯಂಡ್ ಇಲ್ಲಿ ಗ್ರೂಪ್ ಬಿ ಪೋಸ್ಟ್ ಸಂಬಂಧಪಟ್ಟ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ, ಒಳ್ಳೆ ಪೋಸ್ಟ್ ಇದು. ಇಮಿಡಿಯೇಟ್ ಆಗಿ ಗ್ರೂಪ್ ಎ ಪೋಸ್ಟ್ ಆಗುವಂಥದ್ದು ಒಳ್ಳೆಯ ಅವಕಾಶ. ಸೀಟುಗಳು ಕಡಿಮೆ ಇದು, ಇದು ಎಲ್ಲ ರೂಮರ್ಸನ್ನು ಕೈಬಿಡಿ. ನಿಮ್ಮ ಚಾನ್ಸ್ ಏನಿದೆ, ನೀವು ಇಷ್ಟು ವರ್ಷ ಓದಿದ್ದು ಏನಿದೆ ಅಂತ ನೀವು ಚೆಕ್ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಗೆ ಪೇಪರ್ 2ಗೆ ನಾನು ಪಕ್ಕ ಇಲ್ಲಿ ಕ್ಲಾಸಲ್ಲಿ 15 ಯೂನಿಟ್ ಬಗ್ಗೆ ನೀಟಾಗಿ ಕಂಪ್ಲೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ನಿಮ್ಮ ಕೈ ಹಿಡಿದು ಮುಂದೆ ಕುಂತು ಓದಿಸಿದಂಗೆ ಆಗ್ತದೆ. ಅಷ್ಟು ಅದ್ಭುತವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ನೀವು ಎಕ್ಸಾಮ್ ಆದಮೇಲೆ ಬೇಕಾದ್ರೆ ಹೇಳಿ ನೋಡೋಣ. ಆಲ್ಮೋಸ್ಟ್ ಇವೆಲ್ಲ 90 ಕ್ವಶನ್ಸ್ ಇಲ್ಲೇ ಕವರ್ ಆಗಬೇಕು, ಅಷ್ಟು ಪರ್ಫೆಕ್ಟಾಗಿ ಹೇಳ್ತಾ ಹೋಗಿದ್ದೀನಿ. ಓಕೆ, ಇದನ್ನು ಕನ್ಸಿಡರ್ ಮಾಡಿ. ಅದಾದಮೇಲೆ ನೀವು ಜನರಲ್ ಸ್ಟಡೀಸ್ ಪೇಪರ್ 1 ಇರುತ್ತಲ್ಲ, ಅದನ್ನು ನೀವು ರೆಡಿ ಆಗ್ತಾ ಹೋಗಿ. ಅದು ಕೂಡ ಇಲ್ಲಿ ಪಾಲಿಟಿ ಮತ್ತು ಎಕನಾಮಿ ಇದರಲ್ಲೇ ನಿಮ್ಗೆ ಕವರ್ ಆಗ್ತಾ ಹೋಗಿ. ಮಿಕ್ಕಿದ್ದನ್ನು ಜನರಲ್ ಸ್ಟಡೀಸ್ ಸ್ಟ್ರಾಂಗ್ ಆಗ್ತಾ ಹೋಗಿ. ಪೇಪರ್ 2 ಅಂತೂ ನನ್ನ ಮೇಲೆ ಡಿಪೆಂಡ್ ಆಗಿ ಕಂಪ್ಲೀಟಾಗಿ ಇದನ್ನು ಪಕ್ಕ 100% ಪರ್ಫೆಕ್ಟ್, ಏನು ಮಿಸ್ ಆಗ್ಲಂಗೆ ಅಷ್ಟು ಪಾಯಿಂಟ್ಗಳನ್ನು ಹೇಳ್ತಾ ಹೋಗಿ. ಓಕೆ, ರೈಟ್, ಇದನ್ನು ಕನ್ಸಿಡರ್ ಮಾಡ್ತಾ ಹೋಗಿ. PSI ಅದರಲ್ಲಿ ಮತ್ತೆ ಕೇಳಿದಂಥದ್ದು, ಭಾರತದ ಅಟಾರ್ನಿ ಜನರಲ್ ಅವರು ಏನೇನು ಮಾಡ್ಬೋದು? ಲೋಕಸಭಾ ನಡಾವಳಿಗಳಲ್ಲಿ ಭಾಗವಹಿಸಬಹುದಾ? ಸೆಷನ್ನಲ್ಲಿ ಲೋಕಸಭಾ ಸಮಿತಿಗಳ ಸದಸ್ಯರಾಗಬಹುದು, ಲೋಕಸಭೆಯಲ್ಲಿ ಮಾತನಾಡಬಹುದು, ಲೋಕಸಭೆಯಲ್ಲಿ ಮತ ಚಲಾಯಿಸಬಹುದು. ಈ ಥರ ಕೊಟ್ಟಾರೆ. ಮೇಲೆ ಹೇಳುವ ಹೇಳಿಕೆ ಸರಿಯಾಗಿದೆ. ಇಲ್ಲಿ ನೋಡಿ, ಮತ ಹಾಕಕ್ಕಾಗಲ್ಲ. ಮತ ಹಾಕೋದಂದ್ರೆ ಕೇವಲ ಮೆಂಬರ್ ಮಾತ್ರ ಹಾಕ್ಬೋದು. ಇವರು ಮೆಂಬರ್ ಅಲ್ಲ, ಮತ ಹಾಕಬಾರ್ದು ಅಂತ ಇದೊಂದು ಡೌಟ್ ನೀವು ಸ್ಟಾರ್ಟ್ ಮಾಡಿದರೆ 4ನೇದು ಇರಬಾರ್ದು. ಇಲ್ಲಿ 4 ಇದೆ, ಸೊ ಇದೊಂದು ಮಾತ್ರ ಎಲಿಮೆಂಟ್ ಆಗುತ್ತೆ. ಮಿಕ್ಕಿದಿನ್ನ ಡೌಟ ಉಳಿತದೆ. ಸೊ ಲೋಕಸಭಾ ನಡವಳಿಕೆಗಳಲ್ಲಿ ಭಾಗವಹಿಸಬಹುದು, ಕರೆಕ್ಟಾ? ಎಸ್, ಕರೆಕ್ಟ್ ಇದೆ. ಯಾಕಂದ್ರೆ ಇದನ್ನೊಂದು ಎಲಿಮಿನೇಷನ್ ಮಾಡಿದಾಗ ಇದು ಮೂರು ಉಳಿದಿದ್ದಲ್ಲ, 3 ಕಡೆ 3 ಇದೆ. ಸೊ 1ನೇದು ಬೈ ಡಿಫಾಲ್ಟ್ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಕರೆಕ್ಟ್ ಇದೆ ಅಂತ ಕನ್ಸಿಡರ್ ಮಾಡಬೇಕು. ಯಾಕಂದ್ರೆ 4ನೇದು ರಾಂಗ್ ಇದೆ ಅಂತ ಪಕ್ಕಾ ಗೊತ್ತಾದಾಗ ನಿಮಗೆ ಇಲ್ಲಿ 1ನೇದಂತೂ 3 ಕರೆಕ್ಟ್ ಇದೆ ಇರ್ತದೆ, ಇದನ್ನು ರಾಂಗ್ ಮಾಡಿರ್ತೀರಿ, ಇಲ್ಲಿ 3 ಕರೆಕ್ಟ್ ಇದೆ. ನಂತರದಲ್ಲಿ 2ನೇದು ಲೋಕಸಭಾ ಸಮಿತಿಯಲ್ಲಿ ಭಾಗವಹಿಸಬಹುದ, ಸದಸ್ಯರಾಗ್ಬೋದಾ? ಎಸ್, ಸಮಿತಿಗೂ ಆಗ್ಬೋದು. ಸೊ ಇಲ್ಲಿ 2ನೇದಿಲ್ಲ, ಇದು ರಾಂಗ್ ಆಗುತ್ತೆ. ಇಲ್ಲೂ 2ನೇದಿಲ್ಲ, ಇದು ರಾಂಗ್ ಆಗುತ್ತೆ. ಸೊ ಸರಿಯಾದ ಉತ್ತರ. ನಿಮಗೆ ಲೋಕಸಭೆಯಲ್ಲಿ ಮಾತನಾಡಬಹುದು ಬಿಡಬಹುದು ಅದು ಗೊತ್ತಿಲ್ಲ ಅಂದ್ರೂ ಒಂದು ಇಲ್ಲಿ ಹೇಳಿಕೆಗಳು ಎಲ್ಲ ಗೊತ್ತಿರ್ಬೇಕಂತೇನಿಲ್ಲ. ಎಲಿಮಿನೇಷನ್ ಮೆಥಡಲ್ಲಿ ನೀವು ಈಸಿಯಾಗಿ ಆನ್ಸರ್ ಮಾಡ್ತಾ ಹೋಗ್ತೀರಿ. ಇಲ್ಲಿ PSI 2015 ಹೊಂದಿಸಿ ಬರೆಯಿರಿ ಅನ್ನುವಂಥದ್ದು. ಸತ್ಯ ಪ್ರತಿಜ್ಞೆಯ ಪ್ರಮಾಣ ಯಾವ ಶೆಡ್ಯೂಲಲ್ಲಿ ಬರ್ತದೆ? ಅನುಸೂಚಿತ ಪ್ರದೇಶಗಳ ಬಗ್ಗೆ ಇರುವಂಥದ್ದು ಎಲ್ಲಿ, ಯಾವ ಶೆಡ್ಯೂಲಲ್ಲಿ? ರಾಜ್ಯಗಳ ಪಟ್ಟಿ ಮತ್ತು ಕೇಂದ್ರ ಪಟ್ಟಿ ಎಲ್ಲಿದೆ? ರಾಜ್ಯಸಭೆಯ ಸ್ಥಾನಗಳ ಹಂಚಿಕೆ ಇರುವಂಥದ್ದು ಎಲ್ಲಿ? ನಿಮಗೆ ಈಸಿ ಇರೋದು ಯಾವುದು? ಫಸ್ಟು ರಾಜ್ಯಗಳ ಪಟ್ಟಿ ಮತ್ತು ಕೇಂದ್ರ ಪಟ್ಟಿ, ಸ್ಟೇಟ್ ಲಿಸ್ಟ್ ಆ್ಯಂಡ್ ಸೆಂಟ್ರಲ್ ಲಿಸ್ಟ್, ಕನ್ಕರೆಂಟ್ ಲಿಸ್ಟ್, ಇವೆಲ್ಲ ಎಲ್ಲಿ ಬರ್ತಾವೆ? ಅನುಸೂಚಿ 7 7ನೇ ಶೆಡ್ಯೂಲ್ ಅಂತ. ಇದಂತೂ ತುಂಬ ಸಲ ಗೊತ್ತಿರ್ತದೆ. ಸಿ ಅನ್ನೋದು 1 ಎಲ್ಲಿದೆ? ಸಿ ಅನ್ನೋದು 1, C1 ಎಲ್ಲಿದೆ? ಇವೆರಡು ಕಡೆ ಅಷ್ಟೇ ಇದೆ. ಸೊ ಇದು ರಾಂಗ್. ಇದು 1ನೇದು ರಾಂಗ್ ಆಗ್ತದೆ. ಇಲ್ಲಿ C2 ಇದೊಂದು ರಾಂಗ್ ಆಗ್ತದೆ. ಇದು ಒಂದೇ ಗೊತ್ತಿದ್ರು 2 ಎಲಿಮಿನೇಷನ್ ಆಯಿತು. ಇನ್ನೆರಡು ಅಷ್ಟೇ ಉಳಿದು, ಇನ್ನೆರಡು ಅಷ್ಟೇ. ಇದು ಒಂದು ಅಷ್ಟೇ ಗೊತ್ತಿದ್ದು, ಮಿಕ್ಕಿದ್ದು ಏನೂ ಗೊತ್ತಿಲ್ಲ ಅಂದರೆ 2 ಉಳಿದಿದ್ರೆ ಯಾವ್ದಾರು ಒಂದು ಹಾಕಿಬೇಡಿ. ಯಾಕಂದ್ರೆ 50-50 ಪ್ರಾಬಬಿಲಿಟಿ ಇರ್ತದೆ. ನೀವು ಪಕ್ಕಾ ಚಾನ್ಸ್ ತೊಗೊಳ್ಳೇಬೇಕು, ಆ ಥರ ಅಟೆಂಪ್ಟ್ ಮಾಡಲೇಬೇಕು. ಯಾವುದೂ ಗೊತ್ತಿಲ್ಲ ಅಂದರೆ ಈ ಕ್ವಶನ್ ಕೈ ಬಿಡ್ಬೇಕಷ್ಟೇ. ಬಟ್ ಒಂದು ಗೊತ್ತಿತ್ತು, 2 ಎಲಿಮಿನೇಷನ್ ಮಾಡಿದ್ರಿ ಅದ್ರಾಗ ಅಂದರೆ 2 ನಿಮ್ಗೆ ಆಪ್ಷನ್ ಇದ್ದವು ಕೂಡ ಟ್ರೈ ಮಾಡಲೇಬೇಕು. ಹಿಂಗೆ ಮಾಡಿದಾಗ ಮಾತ್ರ ಸ್ಕೋರ್ ಆಗೋದು. ಓಕೆ, ಈಗ ಸತ್ಯ ಪ್ರತಿಜ್ಞೆಯ ಪ್ರಮಾಣವಚನ ತಗೊಳ್ಳೋದು 3 ಬಿಟ್ಟವರು ಪ್ರಮಾಣವಚನ ತಗೊಂತಾರೆ ಅಂತ ಹೇಳಿದ್ವಿ. ಇಲ್ಲಿ ಅನುಸೂಚಿ 3ನೇ ಶೆಡ್ಯೂಲ್. 3 ಬಿಟ್ಟವರು ಅಂದ್ರೆ ಏನು? ನಾಚಿಕೆ, ಮಾನ ಮರ್ಯಾದೆ ಆ ಥರ ಅನ್ಕೊಂಡಿರ, ಆ ಥರ ಅಲ್ಲ. ಅಂದರೆ ಇವ್ರ ಪಾಪ ಫ್ಯಾಮಿಲಿ ಬಿಟ್ಟಿರ್ತಾರೆ, ರಾಜಕಾರಣಿಗಳು ಫ್ರೆಂಡ್ಸನ್ನು ಕೈ ಬಿಟ್ಟಿರ್ತಾರೆ, ಮತ್ತು ಇನ್ಯಾರ್ಯಾರನ್ನು ಬಿಟ್ಟು ದೇಶಕ್ಕೋಸ್ಕರ ದುಡಿತಿರ್ತಾರೆ, ಆ ಥರ ಲೆಕ್ಕದಲ್ಲಿ. ಓಕೆ, ರೈಟ್. ಇಲ್ಲಿ ಅನುಸೂಚಿತ ಪ್ರದೇಶ ಮತ್ತು ಈ ಥರ ಎಲ್ಲಿ ಕೊಟ್ಟಿದ್ದಾರೆ, ಇದು ಕೂಡ ಡೈರೆಕ್ಟ್ ಆಗಿರುವಂಥದ್ದು 5ನೇ ಅನುಸೂಚಿಯಲ್ಲಿ ಇರುವಂಥದ್ದು. ಈ ರಾಜ್ಯಸಭೆಗಳ ಸ್ಥಾನಗಳ ಹಂಚಿಕೆ 4ನೇ ಅನುಸೂಚಿಯಲ್ಲಿ 4ನೇ ಶೆಡ್ಯೂಲಲ್ಲಿದೆ. ಸೊ ಇದೆಲ್ಲಿದೆಪ್ಪ? ರಾಜ್ಯಸಭೆ ಸ್ಥಾನಗಳು. ಡಿ ಅನ್ನೋದು 4 ಬರಬೇಕು. D4 ಎಲ್ಲಿದೆ? ಯಾವುದಿದೆ? ರಾಜ್ಯಸಭೆ D3 ಎಲ್ಲಿದೆ? D3 ಇಲ್ಲಿದೆ. ಸೊ D3 ಎಲ್ಲಿದೆ ಅಂದರೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಈ ರೀತಿ ನೀವು ಒಂದು 2 ಗೊತ್ತಿದ್ರು ಸಾಕು ಆನ್ಸರ್ ಮಾಡಬಹುದು. ಇದೊಂದು ಸಿ ಮತ್ತು ಡಿ ಅಷ್ಟೇ ಗೊತ್ತಿದ್ರು, ಇವೆರಡು ಗೊತ್ತಿಲ್ಲ ಅಂದ್ರೂ ಕೂಡ ನೀವು ಈಸಿಯಾಗಿ ಆನ್ಸರ್ ಮಾಡಬಹುದು. ಗಾಬರಿಯಾಗಿ ಮುಂದೆ ಹೋಗೋದಲ್ಲ. ಜಸ್ಟ್ ಎಲಿಮಿನೇಷನ್ ಮೆಥಡನ್ನು ಟ್ರೈ ಮಾಡಿ ಪರ್ಫೆಕ್ಟಾಗಿ ಈ ಥರ ಓದ್ತಾ ಹೋಗಿ. ಇವೆಲ್ಲ ಹಳೆ ಕ್ವಶನ್ ಪೇಪರ್ ಇದಾವೆ, ಒಂದೊಂದೇ ಪಾಯಿಂಟ್ ಇದೆ, ಅವೆಲ್ಲ ಬೇಡ. ಈಗ ಹೊಸ್ದಾಗಿ ಬಂದಿದೆ ಅಂತ ಬರೀ ಟೆಸ್ಟ್ ಸೀರೀಸ್ ಬರೀದು ಮಾಡ್ತಾರೆ, ಅತಿ ದೊಡ್ಡ ದಡ್ಡತನದ. ವಾರಕ್ಕೆ ಒಂದ್ಸಲ ಅಷ್ಟೇ ಬರೀರಿ ಬೇಕಾದ್ರೆ ಟೆಸ್ಟ್ ಸೀರೀಸ್ ಬರೋದಿದ್ರೆ. ಬಟ್ ಆ ಒಂದು ವಾರದಲ್ಲಿ ಏನೇನು ಮಿಸ್ಟೇಕ್ ಆಗಿದ್ದು, ಬೇಸಿಕ್ ಎಲ್ಲಿ ಸ್ಟ್ರಾಂಗ್ ಇಲ್ಲ ಅವನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ. KS ಲೆವೆಲ್ಗೂ ಕೂಡ ಬೇಸಿಕ್ಕನ್ನು ಪಕ್ಕ ಪರ್ಫೆಕ್ಟ್. ಇವೆಲ್ಲ ಪ್ರಿವಿಯಸ್ ಇಯರ್ PC PSI ಓದಿದ್ರು ಏನೂ ಲಾಸ್ ಇಲ್ಲ ನಿಮಗೆ. ಯಾಕಂದ್ರೆ ಅಲ್ಲಿ ನಾಲೆಜ್ ಮಿನಿಮಮ್ ಇರುವಂಥ ಬೇಸಿಕ್ ಪಕ್ಕ ಪರ್ಫೆಕ್ಟ್ ಆಗ್ತಾ ಹೋಗ್ತದೆ. ಆಮೇಲೆ
ನೀವು ಈಸಿಯಾಗಿ ಮಸ್ತಾಗಿ ಕಾನ್ಫಿಡೆನ್ಸ್ ಬರ್ತದೆ, ಸ್ಕೋರ್ ಮಾಡ್ತಾ ಹೋಗ್ತೀರಿ. ಅಲ್ಲಿ ಒಂದೇ ಲೈನ್ ಇದ್ರು ಆ ಕಾನ್ಸೆಪ್ಟ್ಗಳನ್ನು ತಿಳ್ಕೊಂತ ಹೋದ್ರೆ ಮುಂದಿನ ಸ್ಟ್ರಾಂಗ್ ಆದಾಗ ಮಾತ್ರ ಎಕ್ಸಾಮನ್ನು ಬರೆಯೋಕ್ಕಾಗೋದು. ಈ ಸಲ PSI 402 ತುಂಬ ಸ್ಟ್ರಾಂಗ್ ಬಂದಿತ್ತು. ನೀವು 60 ಕ್ವಶನ್ಸ್ ನೆಟ್ ಕ್ವಶನ್ಸ್ ಕರೆಕ್ಟ್ ಆಗ್ತಿದೆ ಅಂದರೆ ಜನರಲ್ ಮೆರಿಟಲ್ಲೇ ಪಕ್ಕಾ ಪಾಸ್ ಆಗೋದು. 60 ಅಂದರೆ ಇಲ್ಲಿ 90 ಮಾರ್ಕ್ಸ್ ಬಂತು. ಇಲ್ಲಿ ಪೇಪರ್ 1ನಲ್ಲಿ 30 to 35 ತೊಗೊಂಡ್ರೆ ಸಾಕು, ಅಲ್ಲಿ ಕೂಡ ಆ ಥರ ಲೆವೆಲಲ್ಲಿ ಆಗುವಂಥದ್ದಿತ್ತು. ಸೊ 120 to 125 GM ಏನಿರುತ್ತೆ ಅದ್ರ ತಕ್ಕಂಗೆ ಯಾವ್ದಾದ್ರು ಕಡಿಮೆ ಮಾರ್ಕ್ಸ್ ಬೇರೆ ಬೇರೆ ಕ್ಯಾಟಗರಿಗಳು ನೋಡ್ತಾ ಹೋಗಿ, ಅಷ್ಟೇ ಇರ್ತದೆ, ಅಷ್ಟರಲ್ಲೇ ಆಗ್ತದೆ. ಟಫ್ ಬಂತಂದ್ರೆ ಏನು ಗಾಬರಿ ಆಗೋಂಗಿಲ್ಲ, ಕಟ್ ಆಫ್ ಕೂಡ ಕಡಿಮೆ ಇದ್ದೇ ಇರ್ತದೆ. ಓಕೆ, ಚೆನ್ನಾಗಿ ಓದ್ತಾ ಹೋಗಿ ಸ್ನೇಹಿತರೆ, ಟೈಮ್ ವೇಸ್ಟ್ ಮಾಡಬೇಡಿ. ಈ ಥರ ನಾ ಕ್ಲಾಸ್ಗಳನ್ನು ಸಾಕಷ್ಟು ಈ ಥರ ಪಾಲಿಟಿ ಮುಗಿಸ್ತೀನಿ, ನಂತರದಲ್ಲಿ ಎಕನಾಮಿ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ಗಳೆಲ್ಲವನ್ನು ಮುಗಿಸ್ತಾ ಹೋಗ್ತೀನಿ. ಚೆನ್ನಾಗಿ ಓದ್ತಾ ಹೋಗಿ. ಓಕೆ, ಥ್ಯಾಂಕ್ ಯು.